ನಮಸ್ಕಾರ ಸ್ನೇಹಿತರೆ. ಸೂರ್ಯೋದಯ DR ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬ್ಲೌಸ್ ಕಟಿಂಗಿಂದು ತೋರಿಸ್ತಾ ಇದ್ದೀನಿ. ಸಾದಾ ಬ್ಲೌಸು. ಸ್ಟಾರ್ಟಿಂಗ್ ನಾವು ಸ್ಲೀವ್ ಕಟ್ ಮಾಡ್ಕೊಳ್ತೀವಿ, ಅದನ್ನೇ ಮೆಜರ್ಮೆಂಟ್ ಮಾಡ್ತಾಯಿದ್ದೀನಿ. 9 ಇಂಚು ಸ್ಲೀವ್ ಇದೆ, ಲೂಸ್ ಸ್ವಲ್ಪ 8 ಇಂಚ್ ಲೂಸ್ ಇದೆ. ನಾವು ಮತ್ತೆ ಅದಕ್ಕೆ 1.5 ಇಂಚ್ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೋಬೇಕು. ಇದು ಸ್ವಲ್ಪ ಪನ್ನ ಕಡಿಮೆ ಇರೋದ್ರಿಂದ ನೋಡಿರಿ, ಸ್ಲೀವ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. 4 ಫೋಲ್ಡಿಂಗ್ ಮಾಡಿದ್ದೀನಿ. ಅಳತೆ ಬ್ಲೌಸನ್ನು ಇಟ್ಟು ಕಟ್ ಮಾಡ್ತೀವಿ, ಸೇಮ್ ಮೆಜರ್ಮೆಂಟ್ ಮಾಡ್ಕೊಂಡು. ಎಲ್ಲಿ ಕಟಿಂಗ್ ಇದೆ ಕ್ರಾಸು ಅಲ್ಲಿಗೆ ನೋಡಿ, ತೋಳಿಂದು ಲೂಸ್ ಎಷ್ಟು ಬರುತ್ತೆ ಅಂತೇಳಿ ಮಾರ್ಕ್ ಮಾಡಿದ್ದೀನಿ ಉದ್ದ. ಸೇಮ್ ಮೆಜರ್ಮೆಂಟ್ ಬ್ಲೌಸ್ ಇಟ್ಕೊಂಡೆ ಅದೆಷ್ಟಿರ್ತೋ ಅಷ್ಟೇ ಲೂಸ್ ಬರೋಂಗೆ ಕಟ್ ಮಾಡ್ಕೊತೀನಿ. ಇದು 8 ಇಂಚು ತೋಳು ಲೂಸ್ ಇದೆ, 1.5 ಇಂಚ್ ಎಕ್ಸ್ಟ್ರಾ ಬಿಟ್ಕೋತೀನಿ ಒಳಗಡೆ ಬಟ್ಟೆ. ಇಲ್ಲಿ ಫೋಲ್ಡಿಂಗ್ ಮಾಡಬೇಕು. ಓಕೆ, ಇಲ್ಲಿಗೆ 2 ಕಡೆ ಪೀಸ್ ಜಾಯಿಂಟ್ ಮಾಡಬೇಕು. 1.5 ಇಂಚ್ ಎಕ್ಸ್ಟ್ರಾ ಬಟ್ಟೆ ಬರಬೇಕಲ್ವಾ, ಇದಕ್ಕೆ 1.5 ಇಂಚು ಬಟ್ಟೆ ಬಿಟ್ಕೋಬೇಕು. ಪೀಸ್ ಜಾಯಿಂಟ್ ಮಾಡ್ತೀನಿ 1.5 ಇಂಚು, ಅದನ್ನೇ ತೋರಿಸ್ತಾ ಇದ್ದೀನಿ ನೋಡಿ. 1.5 ಇಂಚು ಬಿಟ್ಕೋಬೇಕು. ಓಕೆ, ಆಮೇಲೆ ಫ್ರಂಟ್ ಸೈಡಿಂದು ಸ್ವಲ್ಪ ಒಂದು ಅರ್ಧ ಇಂಚು ಮುಕ್ಕಾಲು ಇಂಚು ಕ್ರಾಸ್ ಮಾಡ್ತೀವಿ. ಫ್ರಂಟ್ ಕಡೆ ಬಗಲಲ್ಲಿ ಫ್ರಂಟಿನ ಬಗಲಿಗೆ ಜಾಯಿಂಟ್ ಮಾಡಲಿಕ್ಕೆ ಒಂದು ಅರ್ಧ ಇಂಚು ಇಲ್ಲ ಮುಕ್ಕಾಲು ಇಂಚು ಕ್ರಾಸು, ಇದು ಫ್ರಂಟಿಗೆ ಬರುತ್ತೆ. ಓಕೆ, ಈಗ ಸ್ಲೀವ್ ರೆಡಿ ಆಯಿತು. ಈಗ ಸ್ಲೀವ್ ಕಟಿಂಗ್ ರೆಡಿ ಆಯಿತು. ಇನ್ನೇನು ಬ್ಯಾಕ್ ಕಟ್ ಮಾಡ್ತೀನಿ. ಬ್ಯಾಕ್ ತೋರಿಸ್ತೀನಿ. ಬ್ಯಾಕ್ ಡಬಲ್ ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದು 24.5 ಇಂಚು ಲೂಸ್ ಇದೆ, ಸ್ವಲ್ಪ ದಪ್ಪನೇ. ಇದಕ್ಕೆ 1 ಮೀಟ್ರ್ ಬಟ್ಟೆ ಬೇಕು. 16 ಇಂಚು ಬ್ಯಾಕು ಲೆಂತ್ ಇದೆ. ಇದು ಲೂಸು 24.5 ಇಟ್ಕೊಳ್ತಿದ್ದೀನಿ. 1.5 ಇಂಚು ಕಟಿಂಗ್ ಬಿಡ್ತಾಯಿದ್ದೀನಿ. ಸ್ಟಿಚ್ಚಿಗೆ ಒಳಗಡೆ ಬಟ್ಟೆ ಬಿಡ್ತೀನಿ 16 ಇಂಚು. ಓಕೆ, ಆಮೇಲೆ ಬ್ಯಾಕು ಹಿಂದ್ಗಡೆ ಡೀಪು ಅಗಲ ಎಷ್ಟಿದೆ ಅನ್ನಲಿಕ್ಕೆ ಅವ್ರ ಬ್ಲೌಸಲ್ಲೇ 1.5 ಇಂಚು ಬಟ್ಟೆ ಏನು ಬಿಟ್ಟಿದಾರಲ್ಲ ಅದು ಬಿಟ್ಟು ಸ್ಟಿಚ್ಚಿಂದ ಎಷ್ಟು ಡೀಪ್ ಅಗಲ ಇದೆ ಅನ್ನೋದನ್ನು ನೋಡ್ಕೋತಿದ್ದೀನಿ. ಅದನ್ನು ನಾನು ಸ್ಟಿಚ್ ಎಲ್ಲಿ ಹಾಕ್ತೀನಿ ನೋಡಿ ಅಲ್ಲಿಂದ ಈ ಕಡೆ ಮಾರ್ಕ್ ಹಾಕೋತೀನಿ. 3.25 ಇಂಚಿದೆ, ಸ್ವಲ್ಪ ಅಗಲ ಇದೆ, ಸ್ವಲ್ಪ ದಪ್ಪ ಇದ್ದಾರೆ, ಅದನ್ನೇ 3.25. ಆಮೇಲೆ ಅವ್ರದ್ದೇ ಬ್ಲೌಸ್ ಎಷ್ಟು ಡೀಪ್ ಇದೆ ನೋಡಿ ಅದನ್ನೇ ಇಡ್ತೀನಿ ನಾನು. ಅವ್ರು ಎಷ್ಟು ಬೇಕು ಅಷ್ಟು ಕೊಟ್ಟಿರ್ತಾರಲ್ವ, ಅಷ್ಟೇ ಡೀಪನ್ನು ಇಡ್ತೀನಿ. 3.25 ಅಗಲ, ಅದು ಡೀಪು ಲೆಂತು ಮಾರ್ಕ್ ಮಾಡ್ಕೊಂಡಿದ್ದೀನಿ. 3.25 ಫುಲ್ಲು ಮೇಲ್ಗಡೆದೂ ಮಾರ್ಕ್ ಮಾಡ್ತಾಯಿದ್ದೀನಿ. ಸ್ಕೇಲಲ್ಲಿ ಹಾಕ್ತೀನಿ ನೋಡಿ. ಇಲ್ಲಿಗೆ ಅವ್ರದ್ದು ಡೀಪ್ ಇಷ್ಟಿತ್ತು, ಅಷ್ಟಕ್ಕೆ ನಾನು ಮಾರ್ಕ್ ಮಾಡಿದ್ದೀನಿ ಲೆಂತು. ಇದು ಡೀಪ್ ಕಟ್ ಮಾಡಲಿಕ್ಕೆ ಬ್ಯಾಕು 16 ಇಂಚು ಲೆಂತ್ ಇದೆ. ಬ್ಯಾಕ್ ಲೆಂತ್ ಬ್ಲೌಸಿಂದು. ಸ್ಲೀವ್ ಮುಂಡ ಅಂತ ಹೇಳ್ತೀವಿ, ಅದರದ್ದು ಸೈಡ್ 24 ಇಂಚ್ ಹಿಡಿದ್ನಲ್ಲ ಅದು ಸ್ಟ್ರೈಟ್ ಕಟ್ ಮಾಡಲಿಕ್ಕೆ ಅದು. ಓಕೆ, ಇದು ಮುಂಡ ಕಟ್ ಮಾಡಲಿಕ್ಕೆ, ಸ್ಲೀವ್ ಕೂರಲಿಕ್ಕೆ. ಇದು ಬ್ಯಾಕ್ ಇದ್ದಿದ್ದು ಬ್ಲೌಸಿಂದು ಬ್ಯಾಕ್ ಸೈಡಿಂದು. ಇನ್ನೊಂದ್ಸರಿ ಚೆಕ್ ಮಾಡ್ತಿದ್ದೀನಿ. 24 ರೈಟ್ ಕರೆಕ್ಟ್ ಇದೆ, ಕೆಳಗೂ ಮೇಲೂ ರೈಟ್ ಇದೆ. ಈಗ ಬ್ಯಾಕಿಂದ ಫುಲ್ ಕಟ್ ಮಾಡ್ತೀನಿ. ಇದು ರೌಂಡ್ ಶೇಪಿಂದ ಮಾರ್ಕ್ ಮಾಡ್ತಾಯಿದ್ದೀನಿ. ಇನ್ನೊಂದ್ಸರಿ ಅದು ಮುಂಡ ಎಷ್ಟಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಹಳೆ ಅಳತೆದು ಅದು ಮೆಜರ್ಮೆಂಟ್ ಕೊಡೋದ್ರಲ್ಲ, ಅದು 8.25 ಇತ್ತು, ಇದು ಕೂಡ 8.25 ಬರುತ್ತೆ. ಕರೆಕ್ಟಾಗಿದೆ. ತೆಗಿತಾ ಇದ್ದೀನಿ ಬ್ಯಾಕು. ಸ್ನೇಹಿತರೆ, ಯಾರೆಲ್ಲ ನಮ್ಮ ಮೊದಲಿಗೆ ಸೂರ್ಯೋದಯ DR ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ. ನಾವು ನೆಕ್ಸ್ಟ್ ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬ್ಲ್ಯಾಕ್ ಬ್ಲೌಸನ್ನು ಕಟ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ, ನಾವು ಇಷ್ಟಕ್ಕೊಂದು ಮಾರ್ಕ್ ಹಾಕಲ್ಲ, ಯಾಕಂದರೆ ನಿಮಗೆ ವಿಡಿಯೋ ಮಾಡ್ತೀನಿ ಅನ್ನೋದಕ್ಕೋಸ್ಕರ ಮಾರ್ಕ್ ಮಾಡಿದ್ದೀನಿ. ಓಕೆ, ಇದು ಬ್ಯಾಕ್ ಫೋಲ್ಡಿಂಗ್, ಇದು ಹೆಮ್ಮಿಂಗ್ ಮಾಡ್ತೀವಲ್ಲ ಆ ಸೈಡು, ಇದು 1.5 ಇಂಚ್ ಬಿಟ್ಟಿದ್ದೀನಿ. ಈಗ ಸ್ಲೀವ್ ಇಟ್ಕೊಂಡು ನಾನು ಏನು ಕಟ್ ಮಾಡಿಲ್ಲ ಅದು ಕೂರುತ್ತೆಲ್ಲ ನೋಡ್ಕೊತೀನಿ. ಈ ಥರ ನೋಡ್ಕೋಬೇಕು. ಕರೆಕ್ಟಾಗಿದೆ. ಅಕಸ್ಮಾತ್ ಏನಾರು ಒಂದು ಅರ್ಧ ಇಂಚು ಏನಾರು ಕಡಿಮೆ ಇದ್ದರೆ ಇನ್ನೊಂದ್ಸರಿ ಸ್ವಲ್ಪ ರೌಂಡ್ ತಗೋಬೇಕು. ಇದು ಕರೆಕ್ಟ್ ಇರೋದ್ರಿಂದ ಫಿನಿಶು. ಈಗ ಫ್ರಂಟ್ ತೆಗಿತಾಯಿದ್ದೀನಿ, ಅದು ಕೂಡ ಡಬಲ್ ಇದೆ. ಇದು ಬ್ಲೌಸಿಂದು ಫ್ರಂಟಿಂದ ಕೆಳಗಡೆ ಭಾಗ
ಇದು ಒಂದು ಅರ್ಧ ಇಂಚು ಮುಕ್ಕಾಲು ಇಂಚು ಸ್ವಲ್ಪ ನಾವು ಕ್ರಾಸ್ ಮಾಡ್ತೀವಿ, ಅದು ತೋರಿಸ್ತೀನಿ ನಿಮಗೆ. 24ವರೆ ಬರಬೇಕು, 24ವರೆ ತಗೊಳ್ತಾಯಿದ್ದೀನಿ. ಓಕೆ, ಇದೇನು ಕೆಳಗಡೆ ಸ್ಟ್ರೈಟ್ ಮಾರ್ಕ್ ಮಾಡಿದ್ದಿಲ್ಲ, ಸ್ವಲ್ಪ ಕ್ರಾಸ್ ಮಾಡ್ಕೊತೀನಿ. ನಾನು ಮಾರ್ಕೆಲ್ಲ ಹಾಕಲ್ಲ, ಹಾಗೆ ಕಟ್ ಮಾಡ್ತೀನಿ. ಬಟ್ ಇದು ವೀಡಿಯೋ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಮಾರ್ಕ್ ಹಾಕ್ತಾಯಿದ್ದೀನಿ. ಓಕೆ, ಅಷ್ಟು ಆ ಲೆವೆಲಿಗೆ ತೆಗಿತೀನಿ. ಓಕೆ, ಇದು ತೆಗೆದಾದ್ಮೇಲೆ ಇದ್ರ ಮೇಲೆ ಬ್ಯಾಕ್ ಕಟ್ ಮಾಡಿದ್ನಲ್ಲ ಅದನ್ನೇ ಇಡ್ತೀನಿ. ಇಟ್ಟು ಅದನ್ನು ಫ್ರಂಟು ಕಟಿಂಗ್ ಮಾಡ್ಕೊಳ್ತೀನಿ. ನಾನು ನಿಮಗೆ ತೋರಿಸ್ತೀನಿ. 24ವರೆ ಮಾರ್ಕ್ ಮಾಡಿದ್ದೆ ಆ ಕಡೆ, ಆ ಲೆವೆಲ್ ಇಟ್ಕೊಳ್ತಾ ಇದ್ದೀನಿ ನೋಡಿ. ಬ್ಲೌಸ್ ಇಡ್ತಾಯಿದ್ದೀನಿ. ಸೇಮ್ ಇಷ್ಟೇ, ಜಾಸ್ತಿ ಏನಿಲ್ಲ. ಇಲ್ಲಿ 1 ಇಂಚ್ ಕೆಳಗಡೆ ಇಡ್ತಾಯಿದ್ದೀನಿ ಬಟ್ಟೆನ. ಫ್ರಂಟ್ಗೂ ಬ್ಯಾಕು 1 ಇಂಚ್ ಡೌನ್ ಮಾಡಿದ್ದೀನಿ. ಫ್ರಂಟು 1 ಇಂಚ್ ಡೌನ್ ಮೇಲಿದೆ, ಇಲ್ಲಿ ತೋರಿಸ್ತೀನಿ ನೋಡಿ. ಅಲ್ಲಿಗೆ 1 ಇಂಚ್ ಆ ಲೆವೆಲಿಗಿದೆ. ನಾನೇನು ಫೋಲ್ಡಿಂಗ್ ಮಾಡ್ತೀನಲ್ಲ ಬ್ಯಾಕು, ಅದರಿಂದ 1 ಇಂಚ್ ಮೇಲಿದೆ. ಸರಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ. ಓಕೆ, ಈಗ ಫ್ರಂಟ್ ರೌಂಡು ಯಾವ ಥರ ತೆಗಿತೀನಿ ನೋಡಿ. ಮೆಜರ್ಮೆಂಟ್ ಏನು ಬ್ಲೌಸ್ ಕೊಟ್ಟಿದ್ದಾರಲ್ಲ ಅವ್ರದ್ದು ಬ್ಲೌಸನ್ನೇ ಆ ಮೆಜರ್ಮೆಂಟ್ ಫ್ರಂಟಿಂದ ಮೇಲಿಂದ ಇಡ್ತೀನಿ. ಭುಜದಿಂದ ಮೇಲಿಂದ ಇಟ್ಟು ಆ ಮೆಜರ್ಮೆಂಟ್ ಬ್ಲೌಸ್ ಎಷ್ಟಿದೆಯೋ ಅಷ್ಟೇ ಆ ರೀತಿ ಕ್ಲೀನಾಗಿ ಇಟ್ಕೊಂಡು ಅಲ್ಲಿ ಮಾರ್ಕ್ ಮಾಡ್ಕೋತೀನಿ. ಎಷ್ಟು ರೌಂಡ್ ಬರುತ್ತೆ ನೋಡಿ. ಇದು ಸಾದಾ ಬ್ಲೌಸು, ನರಿಗೆ ಏನೂ ಇಲ್ಲ, ಡಿಸೈನ್ ಏನಿಲ್ಲ, ಸಾದಾ ಬ್ಲೌಸು. ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ಕೇಲಲ್ಲೂ ಕೂಡ ಮಾರ್ಕ್ ಮಾಡ್ತೀನಿ. ನಾನೆಲ್ಲ ಕಟಿಂಗ್ ಮಾಡಿದ್ರೆ ಮಾರ್ಕ್ ಏನು ಹಾಕಲ್ಲ, ಹಾಗೆ ಕಟ್ ಮಾಡಿಬಿಡ್ತೀನಿ ನೋಡಿ. ಅಲ್ಲಿಗೆ ಸರಿ ಇದೆ. ಈಗ ಎಲ್ಲ ಫ್ರಂಟ್ ಅದನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ. ಈಗ ಫ್ರಂಟ್ ರೌಂಡ್ ತೆಗಿತಾ ಇದ್ದೀನಿ ಫ್ರಂಟಿಂದು. ಓಕೆ, ಫ್ರಂಟು ತೆಗೆದೆ. ಅದೇನೋ 1.5 ಇಂಚ್ ಬಟ್ಟೆ ಬಿಡಬೇಕಲ್ಲ, ಅಲ್ಲಿಗೂ ಸ್ವಲ್ಪ ಕಚ್ಚಾಕೊಳ್ತೀನಿ. ಈ ಫ್ರಂಟು ಇದೇನು ಸ್ವಲ್ಪ ಅಂಚು ಪೀಸ್ ಇದು ದಪ್ಪ ಬರುತ್ತೆ, ಅದು ಕಟ್ ಮಾಡಿ ತೆಗಿತೀನಿ. ಎಕ್ಸ್ಟ್ರಾ ಬಿಟ್ಕೊಂಡಿದ್ದೆ ಸ್ವಲ್ಪ. ಫ್ರಂಟ್ ಇದೊಂದು ಚೂರು ಪಾಯಿಂಟ್ ತೆಗಿಬೇಕು ಫ್ರಂಟಲ್ಲಿ. ಉಕ್ಸ್ ಹಾಕೋ ಪೊಸಿಷನಲ್ಲಿ ಉಕ್ಸ್ ಹಾಕ್ತೀವಲ್ಲ ನಾವು, ಆ ಪೊಸಿಷನ್ ಒಂದು ಚೂರು ಕ್ರಾಸ್ ಮಾಡ್ತೀವಿ. ಈಗ ನೋಡಿ, ಇದು ಫ್ರಂಟಿಂದಲ್ವಾ ಬ್ಲೌಸಿಂದು, ಇದಕ್ಕೆ ಸ್ವಲ್ಪ ಒಂದು ಅರ್ಧ ಇಂಚು ಮುಕ್ಕಾಲು ಇಂಚು ಒಳ ತೆಗಿಬೇಕು. ಇದೀಗ ಬ್ಯಾಕ್ ಏನು ತೆಗೆದಿವಲ್ಲ ಆ ಲೆವೆಲಿಗೆ ಇರುತ್ತೆ. ಫ್ರಂಟಿಂದ ಸ್ವಲ್ಪ ಒಂದು ಅರ್ಧ ಇಂಚು ತಗೊಂಡು ಇನ್ನೊಂದು ಪಾಯಿಂಟು ಒಳಗಡೆ ತಗೋಬೇಕು. ಇಷ್ಟು ತೆಗಿಬೇಕು. ಇದು ಫ್ರಂಟಿಂದು ಬ್ಲೌಸಿಂದು. ಓಕೆ, ಶೇಪ್ ತೆಗಿತಾಯಿದ್ದೀನಿ. ಕಚ್ ಹಾಕ್ತೀನಿ ನೋಡಿ. ಟಕ್ಸ್ ಹಿಡಿಬೇಕಲ್ವಾ, 4 ಟಕ್ಸ್ ಬರುತ್ತೆ ಸಾದಾ ಬ್ಲೌಸಿಗೆ. ಈ ಕಡೆ ಒಂದು ಕಚ್ ಬರುತ್ತೆ, ಈ ಸೈಡು ಇಲ್ಲೊಂದು, ಬಗಲಲ್ಲೊಂದು, ಫ್ರಂಟಿಗೆ ಒಂದು ಬರುತ್ತೆ. ಇದೆಲ್ಲ ನಾವು ಒಂದು ಮೆಜರ್ಮೆಂಟ್ ಮಾಡಲ್ಲ, ಹೊಲಿಬೇಕಾದ್ರೆ ಹಾಗೆ ಹೊಲ್ಬಿಡ್ತೀವಿ. 2.5 ಇಂಚ್ ಇಟ್ಕೊಳ್ಳಿ. 2.5 ಇಂಚು ಒಂದು ಕಾಲು ಇಂಚ್ ಹಿಡಿಬೇಕಷ್ಟೇ. ಇವೆರಡು ಮಾರ್ಕ್ ಸೇರಿ ಹಿಡಿದ್ರೆ ಒಂದು 1/4 ಇಂಚ್ ಆಗುತ್ತೆ. ಇದು ಫ್ರಂಟು, ಇದು ಕೂಡ ನಾವು ಮಾರ್ಕ್ ಮಾಡಲ್ಲ, ಒಂದು 2.5 ಇಂಚಿಗೆ ಬರುತ್ತೆ. ಇದು 2 ಇಂಚಿಗೆ ಮಾರ್ಕ್ ಹಾಕ್ತೀನಿ ನೋಡಿ. 2.5 ಇಂಚು. ಇದೊಂದು 3/4 ಇಂಚ್ ಇಡಬೇಕು. ಇದು ಸ್ವಲ್ಪ ಇದೆ ಫಸ್ಟ್. ಇದು ದೊಡ್ಡದು ಟಕ್ಸ್ ಇದು. ಇನ್ನು 3 ಕೂಡ ಸಣ್ಣದಾಗಿರುತ್ತೆ ಟಕ್ಸ್ಗಳು, ಅದೊಂದು ಮಾತ್ರ ದೊಡ್ಡದಿರುತ್ತೆ. ಅದು ಟಕ್ಸ್ ಹಿಡಿದ್ರೆ ಏನು 24ವರೆ ಇದೆಯಲ್ಲ ಅದರಲ್ಲಿ 1.5 ಇಂಚ್ ಹೋಗ್ಬಿಡುತ್ತೆ. ಓಕೆ, ಮಾರ್ಕ್ ಹಾಕಿ ನೋಡಿ. 4 ಟಕ್ಸಿಗೂ ಮಾರ್ಕ್ ಹಾಕಿನಿ. ಇದೊಂದು ಟಕ್ಸು, ಇಲ್ಲಿಂದ ಅಲ್ಲಿ ತನಕ ಹಿಡಿಬೇಕು. ಅವೆರಡನ್ನು ಮಾರ್ಕ್ ಹಾಕಿಲ್ಲ, ನಾವು ಅಲ್ಲದೆ ಹಂಗೆ ಈ ಲೆವೆಲಿಗೆ ಬರೋಂಗೆ ಟಕ್ಸ್ ಹಿಡಿತೀವಿ. ಓಕೆ, 24ವರೆಯಲ್ಲಿ ಕೆಳಗಡೆ ಟಕ್ಸ್ ದೊಡ್ಡ ಟಕ್ಸ್ ಹಿಡಿದ್ರೆ ನಮಗೆ 24ವರೆಯಲ್ಲಿ ಒಂದು ಹೆಚ್ಚು ಕಡಿಮೆ 22 ಲೆವೆಲ್ ಬರುತ್ತೆ. ಈಗ ಅದಕ್ಕೆ ಕೆಳಗಡೆ ಒಂದು ಪೀಸ್ ಕೊಡಬೇಕು, ಕ್ರಾಸಲ್ಲಿ ಪೀಸ್ ಕೊಡಬೇಕು. ಅದನ್ನು ಕಟ್ ಮಾಡ್ತಾಯಿದ್ದೀನಿ ನೋಡಿ. 24ವರೆ ಅಂದರೆ ಹೆಚ್ಚು ಕಡಿಮೆ 23 ಇಂಚ್ ಬರುತ್ತೆ. 23, 11ವರೆ ತೊಗೊಂಡಿದ್ದೀನಿ ಲೆಂತ್ ನಾನು. ಒಂದು ಸೈಡು 3 ಇಂಚು ಕಟ್ ಮಾಡ್ಕೊತೀನಿ. ಆ ಕಡೆ ಸೈಡು 2 ಇಂಚ್ ಬಿಟ್ಕೋತೀನಿ, ಸ್ಟಿಚ್ ಬಿಟ್ಟು 2 ಇಂಚ್ ಬಿಟ್ಕೋತೀನಿ. ಅದನ್ನು ಕ್ರಾಸಾಗಿ ಕಟ್ ಮಾಡ್ಕೋತೀನಿ.
ಅದು ಫ್ರಂಟ್ ಏನು ಕಟ್ ಮಾಡಿದ್ದೀವಲ್ಲ ಟಕ್ಸಿಡ್ ಭಾಗಕ್ಕೆ ಜಾಯಿಂಟ್ ಮಾಡಬೇಕು. ಈ ರೀತಿ ಬರುತ್ತೆ. ಈ ಫ್ರಂಟ್ ಗಿಂಟೆಲ್ಲ ನಾನು ಇಟ್ಟು ತೋರಿಸ್ತೀನಿ ನೋಡಿ. ಇದು ಫ್ರಂಟು. ಈ ರೀತಿ ಅಲ್ಲಿ ಜಾಯಿಂಟ್ ಬರ್ತದೆ. ಟಕ್ಸ್ ಹಿಡಿದ್ರೆ ಆ ಲೆವೆಲಿಗೆ ಕರೆಕ್ಟಾಗಿ ಬರುತ್ತೆ. ಇದು ಬ್ಯಾಕು. ಬ್ಯಾಕ್ ಆ ಲೆವೆಲಿಗೆ ಬರುತ್ತೆ, ಆ ಥರ ಕೂರುತ್ತೆ. ಇದು ಸ್ಲೀವು, ಬ್ಯಾಕು, ಫ್ರಂಟು, ಪಟ್ಟಿ. ಇದು ಸಿಂಪಲಾಗಿ ಕಟ್ ಮಾಡಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.